ಸಾವಿರಾರು ಮಂದಿ ಭಕ್ತರು ಬಂದು ಸ್ವಾಮಿಯ ದರ್ಶನವನ್ನು ಪಡ್ಕೊಂಡು ಆನಂದಿಸ್ತಾ ಇದ್ದಾರೆ, ಸ್ವಾಮಿಯ ಅನುಗ್ರಹಕ್ಕೆ ಪಾತ್ರರಾಗ್ತಾ ಇದ್ದಾರೆ. ವೈಕುಂಠ ಏಕಾದಶಿ ಅನ್ನುವಂಥದ್ದು ಇಲ್ಲಿ ಮಾತ್ರ ಅಲ್ಲ, ವೈಕುಂಠದಲ್ಲೂ ಕೂಡ ನಡೆಯುವಂತಹ ಹಬ್ಬ. ಎಲ್ಲ ದೇವತೆಗಳು ಕೂಡ ಬಂದು ಸ್ವಾಮಿಯನ್ನು ಉತ್ತರ ದ್ವಾರದಲ್ಲಿ ದರ್ಶನ ಪಡ್ಕೊಂಡು ಅನುಗ್ರಹವನ್ನು ಪಡ್ಕೊಂಡು ಹೋಗುವಂಥದ್ದು. ಹಾಗಾಗಿ ಇವತ್ತು ಯಾರು ಉತ್ತರ ದ್ವಾರದಲ್ಲಿ ಬಂದು ಸ್ವಾಮಿಯನ್ನು ದರ್ಶನ ಮಾಡ್ಕೋತಾರೆ ಅವರೆಲ್ಲರೂ ಕೂಡ ದೇವತಾ ಸಮಾನವಾಗಿ ಸ್ವಾಮಿಯಿಂದ ಅನುಗ್ರಹಿಸಲ್ಪಡ್ತಾರೆ ಅಂತ. ಅಂದರೆ ನಮ್ಮಲ್ಲಿ ಈ ಮರತ್ವ ಹೋಗಿ ಅಮರತ್ವ ಬರೋದಕ್ಕೆ ಈ ವೈಕುಂಠ ಏಕಾದಶಿ ಬಹಳ ಮುಖ್ಯ. ಎಷ್ಟೋ ಜನ ತಿರುಪತಿಗೆ ಹೋಗೋಕ್ಕಾಗಲ್ಲ, ಅಂಥವ್ರಿಗೋಸ್ಕರ ಪೂಜ್ಯ ಸ್ವಾಮೀಜಿಯವರು ಮೈಸೂರಿನಲ್ಲಿ ಅವಧೂತ ದತ್ತಪೀಠದಲ್ಲಿ ಶ್ರೀ ದತ್ತ ವೆಂಕಟೇಶ್ವರ ಸ್ವಾಮಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಇಲ್ಲಿ ಬಂದು ದರ್ಶನ ಮಾಡಿಕೊಂಡು ಎಲ್ಲರೂ ತಿರುಪತಿ ತಿಮ್ಮಪ್ಪ ವೆಂಕಟೇಶ್ವರ ಸ್ವಾಮಿಯನ್ನು ದರ್ಶನ ಮಾಡಿರುವಂಥ ಆ ಅನುಭವವನ್ನು, ಆ ಆನಂದವನ್ನು ಪಡ್ಕೋತಾ ಇದ್ದಾರೆ.